ಲಕ್ಷ್ಮಣನ ಪಾತ್ರದಲ್ಲಿ ತುಂಬಿದ್ದು ಜಾಸ್ತಿ ಆಯಿತು, ಗಲೀಜಿ ಆಯಿತು. ಅದಕ್ಕೋಸ್ಕರ ಬಲರಾಮನಾಗಿ ಕೃಷ್ಣನಿಗಿಂತ ಮೊದಲು ಬಂದ. ಆವಾಗಲೇ ತೀರ್ಮಾನ ಮಾಡಿದ್ದಂತೆ. ಏನು ಅಂತ, ದೇವರೇ ಏನು ತ್ರೇತಾಯುಗದಲ್ಲಿ ನಿಮ್ಮೊಟ್ಟಿಗೆ ಬಂದು ಸುಸ್ತಾಗಿದೆ, ನಿಮ್ಮ ಸೇವೆ ಮಾಡಿ ಸುಸ್ತಾಗಿದೆ, ನಿಮ್ಮ ಕೆಲಸ ಮಾಡಿ ಸುಸ್ತಾಗಿದೆ. ಆದ್ದರಿಂದ ಏನು ನಮಗೆ ಪುರುಸೊತ್ತು ಇದ್ದರೂ ಕೂಡ ನಾವು ಅದಕ್ಕೋಸ್ಕರ ಇದ್ದವರಾದರೂ ಕೂಡ ಒಬ್ಬ ಕೆಲಸದವ ಬಂದಿಲ್ಲ ಅಂದರೆ ಆ ಕೆಲಸ ಮಾಡುವುದಕ್ಕೋಸ್ಕರ ಅಂತಲೇ ನಾವು ಇದ್ದರೂ ಕೂಡ ನನಗೆ ಸಂಬಂಧ ಇಲ್ಲ, ನಾನು ಮಾಡೋಲ್ಲ. ಯದ್ಯಪ್ಪ ಅವನಿಗೆ ಪುರುಸೊತ್ತುಂಟು, ಆ ಒಬ್ಬ ಬಂದಿಲ್ಲ, ಯಾರೋ ಒಬ್ಬ ಬಂದಿಲ್ಲ, ಅವನ ಬಾರದವರ ಕೆಲಸ ಮಾಡಲಿಕ್ಕೆ ಅಂತಲೇ ಒಬ್ಬನನ್ನು ನಿಯೋಜನೆ. ಒಬ್ಬ ಬಂದಿಲ್ಲ, ಮತ್ತೊಬ್ಬ ಬಂದು ಹೇಳಿದ ಅವ ಬಂದಿಲ್ಲ, ಅವನ ಕೆಲಸ ಮಾಡು ನೀನು, ನನಗೆ ಸಂಬಂಧ ಇಲ್ಲ. ಇದೆಲ್ಲ ಯಾವುದರ ಪ್ರಭಾವ? ಪುಣ್ಯ ಓವರ್ವೆಲ್ಮ್ ಆದ ಪ್ರಭಾವ. ಇದೆಲ್ಲ ನಮಗೆ ಪ್ರತಿದಿನ ಮನೆಯಲ್ಲಿ ಅನುಭವ ಉಂಟು. ನಾನು ಮಠದ ನನಗೆ ಅನುಭವ ಇದ್ದದ್ದನ್ನು ಹೇಳಿದ್ದೀನಿ, ಇವೆಲ್ಲ ನಿಮಗೂ ಕೂಡ ನಿಮ್ಮ ಮನೆಗಳೇನು ಅನುಭವ ಉಂಟು. ಒಂದು ದಿವಸ ಘಟದ್ದಾಗಿ ದೇವರ ಪೂಜೆ ಮಾಡ್ತೇವೆ, 4 ದಿವಸ ಮೂಡೇ ಇರುವುದಿಲ್ಲ. 4 ದಿವಸ ಮೂಡಿರುವುದಿಲ್ಲ, ಮತ್ತೆ ಮೂಡೇನೇ ಇರುವುದು ಅಷ್ಟೇ, ಮತ್ತೆ ಎಂತ. ಇದು ನಮಗೆ ಹೀಗಾಗುತ್ತೆ. ಯಾಕೆ ಹೀಗಾಗುತ್ತಾ ಅಂತಂದರೆ ನಮ್ಮ ಪಾತ್ರನೇ ಚಿಕ್ಕದು, ನಮ್ಮ ಲೋಟನೂ ಅಲ್ಲ. ಲೋಟ ಮತ್ತೇನು ಚಮಚ ಅಂದರೆ ಏನು ಆಂಗ್ಲ ಭಾಷೆ ಸ್ಪೂನ್ ಅಂತಂತೀರಾ, ಅಷ್ಟೇ ಯೋಗ್ಯತೆ ಇರತಕ್ಕ ನಮ್ಮ ಚಮಚ. ಒಂದು ದಿವಸ ನಾವೇನೋ ಚೆನ್ನಾಗಿ ಪೂಜೆ ಮಾಡಿದವಾಗ ತುಂಬಿ ಹೋದಾಗ ಮತ್ತೆ 4 ದಿವಸ ದೇವರಂದ ನನ್ನ ದ್ವೇಷ ಮಾಡೋದಲ್ಲಿ ಜಾಸ್ತಿ ಆಗಿದೆ ಅಂತಂದ. ಹಾಗಾದರೆ ಬಲರಾಮನಲ್ಲಿ ಹಾಗೆಯೇ ಆದದ್ದು. ಆದ್ದರಿಂದ ಬಲರಾಮ ತಾನು ಕೃಷ್ಣನಿಗಿಂತ ರಾಮನಲ್ಲಿ ಹೇಳಿದ, ಇನ್ನು ಮುಂದೆ ನೀನು ಹೋಗುವುದು ಅಂತಾದರೆ ನಿನ್ನ ನಂತರ ಬರೋಲ್ಲ, ನಿನ್ನಕ್ಕಿಂತ ಮೊದಲು ನಾನು ಅಂತಂದ. ಕೃಷ್ಣದೇವ ಆಗಲಿ ಅಂತಂದರು. ಏನು ಮೊದಲು ಹೋದರೆ ಗಿಂಡಿಯವ, ಹಿಂದೆ ಬಂದರೆ ಪಾರಾಯಣದವ ಅಷ್ಟೇ. ನಾವು ಸ್ವಾಮಿಗಳು ಹೋಗ್ತಾ ಇರ್ತೇವೆ, ನಾವು ಹೋಗ್ತಾ ಇರಬೇಕು, ನಮ್ಮಕ್ಕಿಂತ ಮೊದಲೊಬ್ಬ ಹೋಗ್ತಾ ಇರ್ತಾನೆ. ನಮ್ಮನ್ನು ಏನು ಅವನೇ ದೊಡ್ಡವನ ಅಲ್ಲ, ಮತ್ತು ಅವರಂತಾರೆ ಅವ್ರು ಸ್ವಾಮಿಗಳನ್ನು ಕರ್ಕೊಂಡು ಹೋಗೋ ಅಂತಂದು ಬಿಡ್ತಾರೆ. ಸ್ವಾಮಿಗಳೇ, ದೇವರು ದೇವರೇ. ಮುಂದೆ ಹೋದರೆ ಗಿಂಡಿಯವ, ಹಿಂದೆ ಬಂದರೆ ಪಾರಾಯಣದವ. ರಾಮಾಯಣ ಕಾಲದವನಾಗಿ ಹಿಂದಿನಿಂದ ಬಂದ, ಬಲರಾಮನಾಗಿ ಗಿಂಡಿಯವ ಅಂತಂದರೆ ಸ್ವಾಮಿಗಳನ್ನು ಕರ್ಕೊಂಡು ಹೋಗೋ ಅಂತ ಅರ್ಥ. ನನ್ನ ಉಪನ್ಯಾಸ ಮುಗಿದ ಕೂಡಲೇ ನಾನು ದಿಢೀರಂತ ಎದ್ದುಕೊಂಡು ಹೋಗಲಿಕ್ಕಿಲ್ಲ. ಅಕಸ್ಮಾತ್ ನನ್ನನ್ನು ಕರ್ಕೊಂಡು ಬಂದವ ಎಲ್ಲೋ ತಿರುಗಾಡಲಿಕ್ಕೆ ಹೋಗಿವೆ, ಅವು ಬರುವತ್ತು ನನ್ನ ಕೈಬೇಕು. ಅವ ಬಂದು ನನ್ನನ್ನು ಕರ್ಕೊಂಡು ನಮಸ್ಕಾರ ಎಲ್ಲ ಅವನಿಗೆಲ್ಲ, ಹಿಂದಿನಿಂದ ಬರುವ ಸ್ವಾಮಿಗಳಿಗೆ. ಬಲರಾಮನಿಗೆ ಅಂಥ ಪ್ರಸಂಗ ಬಂತು. ಆದ್ದರಿಂದಲೇ ಕಾಣುತ್ತೆ. ಆಚಾರ್ಯ ಮಧ್ವರು ಒಳ್ಳೆ ಚಿತ್ರಣ ಕೊಡ್ತಾರೆ. ಬಲರಾಮ 2 ಗರ್ಭದಲ್ಲಿ ಇರಬೇಕಾಗಿರತಕ್ಕಂಥ ಪ್ರಸಂಗ ಬಂತು. ಲಕ್ಷ್ಮಣನಾಗಿರುವಾಗ ಸುಮಿತ್ರೆಯ ಗರ್ಭದಲ್ಲಿ ಮಾತ್ರ ಇದ್ದಲ್ವೋ, ತಾನೀಗ ಕೃಷ್ಣಾಯನ ಕಾಲದಲ್ಲಿ ತಾನು ಭೂಮಿಗೆ ಬರಬೇಕು ಅಂತಾದರೆ ದೇವರಂದ, ನನ್ನಕ್ಕಿಂತ ಮೊದಲು ಹೋಗ್ತೀಯಾ? ಏನು ನನ್ನ ಸೇವೆ ಮಾಡಿ ಸುಸ್ತಾಯ್ತಾ ನಿನಗೆ? ಮಾಡುತ್ತೇನೆ ಬಗೆ ಅಂದ. ದೇವರು ಅವನಿಗೆ ಪಕ್ಷಪಾತ ಇಲ್ಲ. ಪ್ರೀತಿಸ್ತೀರೋ ಬೆಲ್ಲ ಕೊಡ್ತಾನೆ, ದ್ವೇಷಿಸ್ತೀರೋ ಮೆಣಸು ಕೊಡ್ತಾನೆ, ದ್ವೇಷಿಸ್ತೀರೋ ಪೆಟ್ಟು ಕೊಡ್ತಾನೆ. ದುರ್ಯೋಧನ ದ್ವೇಷಿಸಿದ, ಧರ್ಮರಾಜ ಪ್ರೀತಿಸಿದ. ಬಲರಾಮನಿಗಂದ, ಓಹೋ ನನಕ್ಕಿಂತ ಮೊದಲು ಹೋಗ್ತೀಯಾ? ಹೋಗು ಮೊದಲು ಅಂತಂದ. ದೇವಕಿಯ ಗರ್ಭದಲ್ಲಿ 3 ತಿಂಗಳು ಕೂಡಿಸಿದ ಭಗವಂತ ಬಲರಾಮನನ್ನು. ಅಲ್ಲಿಂದ ಮತ್ತೆ 7 ತಿಂಗಳುಗಳ ಕಾಲ ರೋಹಿಣಿಯ ಗರ್ಭದಲ್ಲಿ ಕೂಡಿಸಿದ, ಬಾ ಭೂಮಿಗೆ ಅಂದ. 10 ತಿಂಗಳುಗಳ ಕಾಲ 2 ಗರ್ಭದಲ್ಲಿ ಬಲರಾಮನಿಗೆ ವಾಸ. ಯಾವುದರ ಪ್ರಭಾವ? ಭಗವಂತನ ಬಿಸಿದರ ಪ್ರಭಾವ. ದೇವತೆಗಳನ್ನೂ ಬಿಡೋಲ್ಲ ದೇವರು. ನನ್ನನ್ನು ಪ್ರೀತಿಸು, ನಿನಗೆ ನಾನು ಒಳ್ಳೆಯ ಪ್ರೀತಿ ಕೊಡ್ತೇನೆ ಅಂತಾನೆ ಭಗವಂತ. ಅಂದರೆ ನಾವು ಮಾತ್ರ ಎಂದೂ ಕೂಡ ಇದರಲ್ಲಿ ಯಾವ ರೀತಿ ತಗೊಳ್ಬೇಕು ಅಂತಂದರೆ, ದೇವತೆಗಳು ನಮಗಾಗಿ ತಮ್ಮನ್ನು ತ್ಯಾಗ ಮಾಡಿಕೊಳ್ತಾರೆ ಅಂತ ತಿಳ್ಕೊಳ್ಬೇಕು. ಹೊರತು ಬಲರಾಮನಿಗೆ ಭಾರಿ ದುಃಖ ಬಂತು, ಖುಷಿಯಾಗಬೇಕು. ಬಲರಾಮ ನಾವೇನಾದರೂ ಹೇಳಿದೆವು, ನಾಳೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕು, ಹೊರಗೆ ಬರಲಿಕ್ಕೆ ಬಿಡೋಲ್ಲ ದೇವರು. 10 ತಿಂಗಳು ಕೂತರಾಮ ತಾಯಿಯ ಇಬ್ಬರ ಗರ್ಭದಲ್ಲಿ. ಅದಕ್ಕೆ ಕಾರಣವನ್ನು ಆಚಾರ್ಯ ಮಧ್ವರು ಸ್ಪಷ್ಟವಾಗಿ ಕೊಡ್ತಾರೆ. ಕೃಷ್ಣಶೇಷೌ ಆಪ್ತು ಕಾಮೌ ಸುತೊಯ್ಹಿ ತಪಸ್ತೆ ಪಾತೆ ದೇವಕೀ ಶೂರಪುತ್ರೌ. ನನಗೆ ಕೃಷ್ಣ ಮತ್ತು ಬಲರಾಮರು, ಶೇಷ ಮತ್ತು ಶೇಷಶಾಹಿ ಇಬ್ಬರೂ ಕೂಡ ಎನ್ನ ಹೊಟ್ಟೆಯಲ್ಲಿ ಬರಬೇಕು ಅಂತ ದೇವಕಿ ಮಾಡಿದ ಪ್ರಾರ್ಥನೆ ಅಂತೆ. ದೇವರು ಅಸ್ತೂಂದಾದಕ್ಕೆ
ಯಾಕೆ ಶೇಷ ಇಬ್ಬರು ಕೂಡ ಎನ್ನ ಹೊಟ್ಟೆಯಲ್ಲಿ ಬರಬೇಕು ಅಂತ ಯಾಕೆ ಅವಳು ಪ್ರಾರ್ಥನೆ ಮಾಡಿದ್ರು? ನಾವು ಆಧ್ಯಾತ್ಮಿಕವಾಗಿ ನೋಡೋಣ, ಸ್ವಲ್ಪ ಆಂತರಿಕವಾಗಿ ನೋಡೋಣ. ಯಾಕೆ? ಮತ್ತೇನಿಲ್ಲ, ದೇವರು ವೇದದಿಂದ ಹೇಳಲ್ಪಡುವವ, ಬಲರಾಮ ವೇದವನ್ನು ಹೇಳುವವ. ಆದ್ದರಿಂದಲೇ ಅವರಿಬ್ಬರು ಯಾವಾಗ ರಾಮ ಲಕ್ಷ್ಮಣ ಶೇಷ ತಾನೇ, ಅವರಿಬ್ಬರು ರಾಮ ಲಕ್ಷ್ಮಣರು ಯಾವಾಗಲೂ ಜೊತೆಗೆ, ಭರತ ಶತ್ರುಘ್ನರು ಚಕ್ರಶಂಖಗಳು ಜೊತೆಗೆ, ಶೇಷಶಾಹಿ ಜೊತೆಗೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಕೃಷ್ಣ ಬಲರಾಮರು ಜೊತೆಗೆ. ನಾವು ಅದಕ್ಕೆ ಕೃಷ್ಣ ಬಲರಾಮರನ್ನು ಇಬ್ಬರೊಟ್ಟಿಗೆ ಒಟ್ಟೊಟ್ಟಿಗೆ ಚಿಂತನೆ ಮಾಡೋಣ. ಏನಾಗುತ್ತೆ, ನಮಗೆ ಏನಾದರೂ ದೇವರ ಬಗ್ಗೆ ಸಂಬಂಧಪಟ್ಟಂಥ ಪುಸ್ತಕಗಳುಂಟಲ್ಲ, ಅದನ್ನು ನಾವು ಓದಲಿಕ್ಕೆ ನಮಗೊಂಚೂರು ತಾಕತ್ತು ಬರುತ್ತೆ. ಯಾಕೆ? ಬಲರಾಮನ ಚಿಂತನೆ ಮಾಡಿದ್ರಿಂದ ಸರಿಯಾಗಿ ಓದಲಿಕ್ಕೆ ತಾಕತ್ತು ಬರುತ್ತೆ. ಸರಿಯಾಗಿ ಓದುವುದು ಅಂತಂದರೆ ಸ್ಪಷ್ಟವಾಗಿ ಓದುವುದು ಅಂತಂದರು, ಓದುವುದರಲ್ಲಿ ಸ್ವಲ್ಪ ಆಚೆ ಈಚೆ ಆಗಲಿ ಅಡ್ಡಿ ಇಲ್ಲ, ಆದರೆ ಅದರ ವಿಷಯವನ್ನು ತಿಳ್ಕೊಂಡು ಮಾಡುವಾಗ ಸ್ಪಷ್ಟತೆ ಬೇಕು ಅಷ್ಟೇ. ಶೇಷನಿಗೆ ಒಳ್ಳೆಯ ಚಿತ್ರಣ ಇತ್ತು. ಆ ಪುಸ್ತಕ ದೇವರನ್ನು ಯಾವ ರೀತಿ ಹೇಳುತ್ತೆ ಅಂತ ಒಳ್ಳೆಯ ಚಿತ್ರಣ ಇತ್ತು. ಪುಸ್ತಕ ಒಂದು ವಿಷಯ ಒಂದು ರೀತಿ ಇರುತ್ತೆ, ನಾವು ತಿಳ್ಕೊಳ್ಳೋದು ಮತ್ತೊಂದು ರೀತಿ ಆಗಿರುತ್ತೆ. ಅದು ಕೂಡುದು ಪುಸ್ತಕದಲ್ಲಿ ಹೇಗುಂಟು ಹಾಗೇ ತಿಳ್ಕೊಳ್ಬೇಕು. ಒಳ್ಳೆಯ ಪುಸ್ತಕ. ಆದ್ದರಿಂದ ನಮ್ಮಲ್ಲಿ ಈಗಲೂ ಒಂದು ಸಂಪ್ರದಾಯ ಉಂಟು. ಒಂದು ಪುಸ್ತಕ ಅಚ್ಚಾಯಿತು ಬಂದು ಅಂತಂದರೆ ಒಂದು ಕೆಟ್ಟ ಸಂಪ್ರದಾಯ ಒಂದು ಉಂಟಲ್ಲ, ಏನು ಅಂತ ಕೊನೆಯ ಪುಟ ನೋಡೋದು, ಎಷ್ಟು ಪುಟ ಉಂಟು ಅಂತ ಅಷ್ಟೇ, ಮತ್ತೇನಿಲ್ಲ. ಇವಾಗ ಓದ್ತಾನೆ ಅಂತ ಅರ್ಥ ಅಲ್ಲ, ಎಷ್ಟು ಪುಟ ಉಂಟು ಅಂತ. ಕೆಲವರು ಒಳ್ಳೆ ಪ್ರಾಮಾಣಿಕರು ಏನು ಮಾಡ್ತಾರೆ ಗೊತ್ತಾ, ಪುಸ್ತಕ ಬರೆದದ್ಯಾರು ಅಂತ ನೋಡ್ತಾರೆ. ಬರೆದವರು ಚೆನ್ನಾಗಿದ್ದಾರೆ ಅಂತಂದರೆ, ದೇವರ ಬರೆದ ಪುಸ್ತಕ ಓದಬೇಕು ಅಂತಂದರೆ ಈ ಬೆಂಗಳೂರು ವಿದ್ಯಾಪೀಠ ಅಥವಾ ಪಲಿಮಾರು ವಿದ್ಯಾಪೀಠ ಅಥವಾ ಪುತ್ತಿಗೆ ವಿದ್ಯಾಪೀಠ, ಇನ್ನು ಘಟ್ಟದ ಮೇಲಿನ ಕೂಡ ಕೆಲವು ಉತ್ತರಾದಿ ಮಠ, ರಾಯರ ಮಠ ಅಂತ ಎಲ್ಲ ವಿದ್ಯಾಪೀಠಗಳುಂಟಲ್ಲ, ಅಲ್ಲಿಯ ಅಧ್ಯಾಪಕರು ತಾವು ಬರೆದಿರತಕ್ಕಂಥ ಪುಸ್ತಕ ಉಂಟಲ್ಲ, ಕಣ್ಣು ಮುಚ್ಚಿ ಓದಬಹುದು. ಅದರಲ್ಲಿ ಏನುಂಟು, ದೇವರು ಹೇಗಿದ್ದಾನೋ ಹಾಗೆಯೇ ಚಿತ್ರಣ ಅದರಲ್ಲಿ ಉಂಟು. ಹಾಗಾದರೆ ದೇವರು ಹೇಗಿದ್ದಾನೆ ಹಾಗೇ ಚಿತ್ರಣ ಕೊಟ್ಟಿರತಕ್ಕಂಥ ಪುಸ್ತಕ ನಮಗೂ ಕೂಡ ಅರ್ಥ ಆಗಬೇಕು ಅಂತಾದರೆ, ಅದರಲ್ಲಿ ಹೇಗುಂಟು ಹಾಗೆ ಅರ್ಥ ಆಗಬೇಕು ಅಂತಾದರೆ, ಶೇಷ ಮತ್ತು ಶೇಷಶಾಹಿ ಇಬ್ಬರನ್ನು ಒಟ್ಟಿಗೆ ಚಿಂತನೆ ಮಾಡಬೇಕಂತೆ. ಶೇಷ ಪುಸ್ತಕವನ್ನು ನಮ್ಮಿಂದ ಚೆನ್ನಾಗಿ ಅರ್ಥೈಸ್ತಾನೆ, ಶೇಷಶಾಹಿ ನಾನೇ ಇದರಿಂದ ಪ್ರತಿಪಾದ್ಯ, ಶೇಷಶಾಹಿ ಶೇಷ ಅಂದರೆ ಶೇಷನ ಮೇಲೆ ಮಲಗಿದವ ಯಾರು? ಭಗವಂತ. ನಾನೇ ಇದರಿಂದ ಪ್ರತಿಪಾದನೆ ನಮಗೆ ತಿಳುವಳಿಕೆ ಬರುವಂತೆ ಮಾಡ್ತಾನೆ. ನಾನಿದು ಆಧ್ಯಾತ್ಮಿಕಕ್ಕೆ ಹೇಳಿದ್ದು, ಪುಸ್ತಕದಲ್ಲಿ ದೇವರಿಗೆ ತಿಳುವಳಿಕೆ ಬರುತ್ತೆ ಅಂತ. ಲೌಕಿಕದಲ್ಲಿಯೂ ಕೂಡ ಹಾಗೇನೆ. ಇಲ್ಲದ್ರೆ ಏನಾಗುತ್ತೆ, ನಾನೇನೋ ಭಾಷಣ ಮಾಡ್ತೇನೆ, ನಾನೇನೋ ಉಪನ್ಯಾಸ ಮಾಡ್ತೇನೆ, ನಿಮಗೆ ಏನೂ ಅರ್ಥ ಆಗೋದು, ಅರ್ಥ ಆಗಿ ಅಷ್ಟೇ ಆದರೆ ಅಡ್ಡಿ ಇಲ್ಲ. ಮತ್ತು ನೀವು ಹೊರ ಹೋಗಿ ಸ್ವಾಮಿಗಳು ನಿಮ್ಮ ಬಗ್ಗೆ ಹೀಗೆ ಹೇಳಿದರು ಅಂತ ಬೆಂಕಿ ಇಡೋದು. ಅದಕ್ಕಂದರು. ಹಾಗಾದರೆ ಸ್ವಾಮಿಗಳು ಯಾವ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ, ದೇವರ ಬಗ್ಗೆ ಹೇಳ್ತಾರೆ, ದೇವರ ಬಗ್ಗೆ ಹೇಳುವಾಗ ಸ್ವಲ್ಪ ಆಚೆ ಈಚೆ ಸ್ವಲ್ಪ ಏನೋ ಹೇಳಿದ್ರು ಎನ್ನುವುದನ್ನು ನಮಗೆ ಹೇಗೆ ಯಾವ ಅಭಿಪ್ರಾಯದಿಂದ ಹೇಳಿದ್ದಾರೋ ಅದೇ ಅಭಿಪ್ರಾಯ ನಮಗೂ ಬರಬೇಕು ಅಂತಾದರೆ ಶೇಷ ಮತ್ತು ಶೇಷಶಾಹಿ, ಬಲರಾಮ ಮತ್ತು ಕೃಷ್ಣ. ಇದು ನಾನು ಹೇಳುವುದಲ್ಲ, ವೇದವೇ ಹೇಳ್ತಾ ಉಂಟಂತೆ. ದ್ವೇ ವಿರೂಪೇ ಚರತಃ, ದ್ವೇ ವಿರೂಪೇ, ಭಗವಂತನ ಎರಡು ವಿಶೇಷವಾದ ರೂಪಗಳು. ವಿರೂಪ ಅಂದರೆ ವಿಲಕ್ಷಣ ರೂಪ ಅಂತ ಅರ್ಥ ಅಲ್ಲ, ವಿಶೇಷವಾದ ಎರಡು ರೂಪಗಳು ಚರತಃ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ ಅಂತೆ. ಯಾವ ಹೆಸರಿನಿಂದ? ರಾಮ ಕೃಷ್ಣ ಎನ್ನತಕ್ಕಂಥ. ಆದ್ದರಿಂದ ದಾಸರು ದೇವರ ಬಗ್ಗೆ ಕೊಡುವಾಗ, ರಾಮಕೃಷ್ಣರ ಬಗ್ಗೆ ಕೊಡುವಾಗ ಏನಂತಾರೆ? ರಾಮಕೃಷ್ಣರು ಮನಕ್ಕೆ ಬಂದರು ಬಾಗಿಲ ತೆರೆಯಿರೆ. ಅಲ್ಲಿರೋದು ಮನೆಗೆ ಬಂದ, ಮನವೆಂಬ ಮನೆಗೆ ರಾಮಕೃಷ್ಣರು ಮನಕ್ಕೆ ಬಂದರು. ಮನೆಗೆ ಸ್ವಲ್ಪ ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ ಇಲ್ಲಲ್ಲ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೆ. ಯಾಕೆ? ದೇವರ ಬಗ್ಗೆ ನಮಗೆ ಸರಿಯಾದ, ಚೆನ್ನಾಗಿ, ಒಳ್ಳೆಯ ರೀತಿಯ ಅರ್ಥ ಆಗಬೇಕೆನ್ನುವ ದೃಷ್ಟಿಯಿಂದ ಅಂತಹ ಕೃಷ್ಣ ಬಲರಾಮರು ಇಬ್ಬರು ಕೂಡ ಸಮಾಜಕ್ಕೆ ಬರ್ತಾ ಇದ್ದಾರೆ. ಅಂತೂ ಬಲರಾಮ 10 ತಿಂಗಳು ಇಲ್ಲಿ 3, ಅಲ್ಲಿ ರೋಹಿಣಿಯ ಗರ್ಭದಲ್ಲಿ. ಏನು ಇದು ಯಾವ ರೀತಿ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ದೇವರದ್ದು ಅಷ್ಟು ವಿಲಕ್ಷಣವಾದ ಒಂದು ಮಹಿಮೆ ದೇವರು ಇಲ್ಲಿ ತೋರಿಸ್ತಾ ಇದ್ದಾನೆ. ರೋಹಿಣಿ ಎಲ್ಲಿದ್ದಾಳೆ? ನಂದಗೋಕುಲದಲ್ಲಿದ್ದಾಳೆ. ಗಂಡು ಎಲ್ಲಿದ್ದಾನೆ? ಮಧುರೆಯಲ್ಲಿದ್ದಾನೆ. ಅವಳು ಏನು? ಗರ್ಭಿಣಿ. ರೋಹಿಣಿ ಗರ್ಭಿಣಿ. ಇವ ಇಲ್ಲಿದ್ದಾನೆ, ಅವಳು ಅಲ್ಲಿದ್ದಾಳೆ. ಹೇಗಿದು ಅಂತ ತಲೆ ಇದ್ದವರಿಗೆ ಪ್ರಶ್ನೆ ಬರುವುದು ಸಹಜ. ರೋಹಿಣಿಯ ಬಗ್ಗೆ ಪ್ರಶ್ನೆ ಬರುವುದು ಸಹಜ. ಇದಕ್ಕೆ ಉತ್ತರ ಯಾರೂ ಕೊಟ್ಟಿಲ್ಲ. ಕೊಟ್ಟದಿದ್ದರೆ ಒಬ್ಬರೇ ಒಬ್ಬರು ಆಚಾರ್ಯರು
ಅವರೇ ಮಧ್ವರು. ಏನು ಉತ್ತರ ಕೊಟ್ಟರು ಗೊತ್ತಾ? ಮಧ್ವರು ಅವರು ನೋಡಿದ್ದಾರೆ, ಆದ್ದರಿಂದ ಉತ್ತರ ಕೊಟ್ಟರು. ವ್ಯಾಸರ 10 ಗ್ರಂಥಗಳನ್ನು ನೋಡಿದ್ರು, ಆದ್ದರಿಂದ ಉತ್ತರ ಗೊತ್ತಾಯಿತು, ಕೊಟ್ಟರು ಉತ್ತರ. ಏನು? ಯಾವಾಗ ಇವರೆಲ್ಲ 13 ಜನ ಹೆಂಡತಿಯರು ಕೂಡ ವಸುದೇವನ ಜೊತೆಯಲ್ಲೇ ಇದ್ದರು, ಮಧುರೆಯಲ್ಲೇ ಇದ್ದರು. ಇದು ಕಟಿಪಿಟಿ ಎಲ್ಲ ಆಗಿತ್ತಲ್ಲ, ಏನು ಅಂತ, ತಂಗಿಯಿಂದ ಮರಣ ನಿನಗೆ ಅಂಥೇಳಿ ಅಶರೀರವಾಣಿ ಆಗಿತ್ತಲ್ಲ. ಒಬ್ಬ ಕಂಸನೆನ್ನತಕ್ಕಂತಹ ಅಣ್ಣ ದೇವಕಿ ಅನ್ನತಕ್ಕಂತಹ ತಂಗಿಯಿಂದ ಲಗಾಡಿ ಹೋದ. ರಾವಣ ಎನ್ನುವ ಅಣ್ಣ ಶೂರ್ಪನಖಿ ಎನ್ನುವ ತಂಗಿಯಿಂದ ಲಗಾಡಿ, ವಯನಾಡಿನಿಂದ ಬಂದಿರತಕ್ಕಂತಹ ತಂಗಿಯಿಂದ ಡ್ಯಾಶ್. ದೇವರ ಜೋಡಿಸುವಿಕೆ ಎಷ್ಟು ಚೆನ್ನಾಗಿ ಉಂಟಲ್ಲ. ಆದ್ದರಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ.